ವಿತರಣೆ ಮಾಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ಡೂಪ್ಲಿಕೇಟ್ ಅಲ್ಲಿ ಕೊಡ್ತಾರೆ, 2 ಕಾಪಿ ಕೊಡ್ತಾರೆ. ಇದರಲ್ಲಿ ಸಾರ್ವಜನಿಕರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ ಅಲ್ಲಿ 4 ಪಾರ್ಟ್ಸ್ ಇದೆ. ಫಸ್ಟ್ ಪಾರ್ಟ್ ಅಲ್ಲಿ ಪ್ರೀ ಪ್ರಿಂಟೆಡ್ ಡೀಟೇಲ್ಸ್, ಮತದಾರರದ್ದು ಎಪಿಕ್ ನಂಬರು, ಅವ್ರ ಕ್ಷೇತ್ರ ಮತ್ತು ಒಂದು ಭಾವಚಿತ್ರ ಅವ್ರದ್ದು ಇರುತ್ತೆ. ಇದು ಪಾರ್ಟ್ 1. ಪಾರ್ಟ್ 2 ಅಲ್ಲಿ ಇದೇನು ಪ್ರೀ ಪ್ರಿಂಟೆಡ್ ಇರಲ್ಲ, ಖಾಲಿ ಇರುತ್ತೆ. ಪಾರ್ಟ್ 2 ಅಲ್ಲಿ 2 ಎ ಅಂಡ್ ಬಿ ಪಾರ್ಟ್ಸ್ ಇರುತ್ತೆ. ಎ ಪಾರ್ಟ್ ಅಲ್ಲಿ 2002 ಮತದಾರರ ಪಟ್ಟಿಯಲ್ಲಿ, ಅಂದ್ರೆ ಹಿಂದೆ SIR ಆಗಿರೋದು ಕರ್ನಾಟಕದಲ್ಲಿ 2002. ಸೊ 2002 ಎಲೆಕ್ಟೋರಲ್ ರೋಲ್ಸ್ ಅಲ್ಲಿ ನಿಮ್ದು ಎಪಿಕ್ ಡೀಟೇಲ್ಸ್, ವೋಟರ್ ID ಡೀಟೇಲ್ಸ್ ಮತ್ತು ಯಾವ ಕ್ಷೇತ್ರ, ಯಾವ ಸೀರಿಯಲ್ ನಂಬರ್, ಪಾರ್ಟ್ ನಂಬರ್, ಸೊ ಈ ತರ ಡೀಟೇಲ್ಸ್ ಅನ್ನು ಫಿಲ್ ಮಾಡಬಹುದು. ಸಪೋಸ್ ತಾವು 2002 ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತ ಇದ್ರೆ, ನಿಮ್ಮ ಸಂಬಂಧಿಕರು ಅಂದ್ರೆ ನಿಮ್ ತಂದೆ ಇರ್ಬೋದು, ನಿಮ್ಮ ಮದರ್ ಇರ್ಬೋದು, ಅವ್ರದ್ದು ಡೀಟೇಲ್ಸ್ ಅನ್ನು ಸೆಕೆಂಡ್ ಪಾರ್ಟ್ ಅಲ್ಲಿ, ಬಿ ಪಾರ್ಟ್ ಅಲ್ಲಿ ತಾವು ಅಪ್ಡೇಟ್ ಮಾಡಬೇಕು. ಮತ್ತೆ ಪಾರ್ಟ್ 3 ಅಲ್ಲಿ ಸಮ್ ಬೇಸಿಕ್ ಡೀಟೇಲ್ಸ್, ಆಧಾರ್, ಮೊಬೈಲ್ ನಂಬರ್, ಟೀಚಿಂಗ್ ಇರುವ ಅಡ್ರೆಸ್, ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು. ಮತ್ತು ಪಾರ್ಟ್ 4 ಅಲ್ಲಿ ಡಿಕ್ಲರೇಷನ್, ಏನ್ ಡಿಕ್ಲೇರ್ ಮಾಡ್ತೀರಾ, ತಾವು ಒಂದು ಬೇಸಿಕ್ ಸಿಟಿಸನ್ ಆಫ್ ಇಂಡಿಯಾ ಇದೆಯಾ ಮತ್ತು ಏನ್ ಡೀಟೇಲ್ಸ್ ಹಾಕಿದೀರಾ ಅದೆಲ್ಲ ಸರಿ ಇದೆ. ಸಪೋಸ್ ಏನಾದ್ರೂ ತಪ್ಪು ಡೀಟೇಲ್ಸ್ ಹಾಕಿದ್ರೆ RP ಆಕ್ಟ್ ಸೆಕ್ಷನ್ 3 ಪ್ರಕಾರ 1 year ಇಂಪ್ರಿಸನ್ಮೆಂಟ್ ಅಂತ ಒಂದು ಡಿಕ್ಲರೇಷನ್ ಮಾಡಿ ತಾವು ಸಹಿ ಮಾಡಿ ಕೊಡಬೇಕು. ಅದೇ ಫಾರ್ಮ್ ಅನ್ನು BLO ಕೂಡ ಸೈನ್ ಮಾಡಿ ಒಂದು ಕಾಪಿ ನಿಮ್ಮ ಹತ್ರ ಅಕ್ನಾಲೇಜ್ಮೆಂಟ್ ಆಗಿ ಕೊಡ್ತಾರೆ. ಇದನ್ನು ಕೊಟ್ಬಿಟ್ಟು ಮನೆ ಹತ್ರ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ. ಸಪೋಸ್ 2-3 ಸರಿ BLO ಬಂದು ತಾವು ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಲಾಕ್ಡ್ ಹೌಸ್ ಅನ್ನುವ ಸ್ಟಿಕ್ಕರ್ ಕೂಡ ಅದರಲ್ಲಿ ಹಾಕ್ತಾರೆ, ನಿಮ್ಮ ಮನೆ ಮುಂದೆ ಹಾಕ್ತಾರೆ. ಸೊ ಮತದಾರರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ 2-3 ಕಡೆ ಸಪೋಸ್ ವೋಟ್ ಇದ್ರೆ, ಯಾವ ಕಡೆ ತಾವು ಅದನ್ನು ಉಳಿಸ್ತೀರಾ ಆ ಕಡೆ ತಾವು ಎನ್ಯುಮರೇಷನ್ ಫಾರ್ಮ್, ಆ ಕ್ಷೇತ್ರದಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ತಾವು ಫಿಲ್ ಮಾಡಿ ವಾಪಸ್ BLOಗೆ ಕೊಡಬೇಕು. ಸೊ SIRದು ಸಾರಾಂಶ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮತದಾರರು ಕೂಡ ರೀಚ್ ಔಟ್ ಮಾಡ್ತಿದ್ರು BLOs ಮುಖಾಂತರ. ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರಗಳು ಇದ್ದಾವೆ ಮತ್ತು 2627 ಪೋಲಿಂಗ್ ಬೂತ್ಸ್ ಇದೆ. 2627 BLOs ಇದ್ದಾರೆ. ಇಷ್ಟು BLOs ಪ್ರತಿಯೊಬ್ಬರು ಮನೆಗೂ ಭೇಟಿ ಕೊಟ್ಟು ಇದನ್ನು ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್. ತಾವು ಈ ಎನ್ಯುಮರೇಷನ್ ಫಾರ್ಮ್ ಅನ್ನು ಸಹಿ ಮಾಡಿ ಕೊಟ್ಟರೆ ಮಾತ್ರ August 5th ಈ ಒಂದು ಪ್ರಕ್ರಿಯೆ, ಇವತ್ತು June 30th, July 29th ತನಕ ನಾವು ಮಾಡ್ತೀವಿ. ಮನೆಗಳಿಗೆ 1 ವಾರದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮತ್ತು ಫಿಲ್ ಮಾಡಿರೋ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನು July 29th ತನಕ ನಾವು ಮತ್ತೆ ತಗೊಳ್ತೀವಿ. ಇದಾದ್ಮೇಲೆ August 5th ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ನಾವು ಮಾಡಿದ್ವಿ. ಮ್ಯಾಪಿಂಗ್ ಅಂದ್ರೆ ಏನು, 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಅದನ್ನು ನಾವು ಗುರುತು ಹಾಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಯಾವ ಸಂಬಂಧಿಕರು ಮುಖಾಂತರ ನಿಮ್ಗೆ ಆ ವೋಟಿಂಗ್ ಇದು ಬಂದಿದೆ ಅಂತ ಪ್ರೋಜನಿ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ಮಾಡಿದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 98% ಮ್ಯಾಪಿಂಗ್ ಆಗಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 22 ಲಕ್ಷ ವೋಟರ್ಸ್ ಇದ್ದಾರೆ ಸುಮಾರು. ಸೊ ಅವರಲ್ಲಿ 98% ಮ್ಯಾಪಿಂಗ್ ಆಗಿದೆ. ಸೊ ಇವ್ರದ್ದು ಏನು ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ಕೊಡುವ ಅವಶ್ಯಕತೆ ಇಲ್ಲ. ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ 2002 ಎಲೆಕ್ಟರಲ್ ಡೀಟೇಲ್ಸ್ ಏನಿದೆ ಅದನ್ನು ಕೊಟ್ರೆ ಸಾಕು ಮತ್ತು ಒಂದು ಸೈನ್ ಮಾಡಿದ್ರೆ ಸಾಕು. ಸದ್ಯಕ್ಕೆ ಏನು 12 ಡಾಕ್ಯುಮೆಂಟ್ಸ್ ಇದೆ, ಅದು ಕೊಡುವ ಅವಶ್ಯಕತೆ ಇಲ್ಲ. ನಮ್ ಜಿಲ್ಲೆಯಲ್ಲಿ ಕನಿಷ್ಠ ಈ 98% ಏನ್ ಮಾಡಿದೀವಿ ಮ್ಯಾಪಿಂಗ್, ಒಂದು 50,000 ಬಿಟ್ಟು ಅವ್ರು ಯಾವ ರೀತಿಯಲ್ಲಿ ಕೂಡ ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಸಪೋಸ್ ನಿಮ್ಗೆ 2002 ಡೀಟೇಲ್ಸ್ ಸಿಗಲಿಲ್ಲ ಅಂತ ಹೇಳಿದ್ರೆ BLOಗೆ ಕಾಲ್ ಮಾಡಿ ತಿಳ್ಕೊಬಹುದು. ಆ BLO ನಂಬರ್ ಕೂಡ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಪ್ರಿಂಟ್ ಮಾಡಿರ್ತೀವಿ. ಆ ಪ್ರೀ ಪ್ರಿಂಟೆಡ್ ವರ್ಷನ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ BLO ಹೆಸರು ಮತ್ತು ಫೋನ್ ನಂಬರ್ ಸಿಗುತ್ತೆ. ಇದಿಲ್ಲದೆ ECI ನೆಟ್ ಅಪ್ಲಿಕೇಶನ್ ಮುಖಾಂತರ ಕೂಡ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಅಲ್ಲಿ ಕೂಡ ನಿಮ್ದು ಪಾರ್ಟ್ ನಂಬರ್, ಕಾನ್ಸ್ಟಿಟ್ಯೂನ್ಸಿ ಹಾಕಿದ್ರೆ BLO ಡೀಟೇಲ್ಸ್ ಸಿಗುತ್ತೆ. ಸೊ ಅವ್ರ ಹತ್ರ ಹೋಗಿ ತಿಳ್ಕೊಬಹುದು, ಅಥವಾ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮುಖಾಂತರ ಕೂಡ ತಾವು ತಿಳ್ಕೊಬಹುದು. ಇಲ್ಲ ಅಂತಂದ್ರೆ 1950 ಕೂಡ ತಾವು ಕಾಲ್ ಮಾಡಬಹುದು. ಸೊ ಇಷ್ಟು ಏನು ಯಾವ ರೀತಿಯಲ್ಲಿ ಕೂಡ ಗೊಂದಲಗಳು ಇಲ್ಲ. ಸೊ ಆಲ್ಮೋಸ್ಟ್ 22 lakh ಪೀಪಲ್ದು ಮ್ಯಾಪಿಂಗ್ ಆಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನು ತೊಂದರೆ ಆಗುವುದಿಲ್ಲ. ಮಿಕ್ಕಿದವರು ಮತ್ತೆ ಏನಾದ್ರೂ ERO ಇಂದ AERO ಇಂದ ನೋಟಿಸ್ ನಿಮ್ಗೆ ಬಂದ್ರೆ 12 ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನು ನಿಮ್ಮ ಸಿಟಿಸನ್ಶಿಪ್ ಅನ್ನು ಪ್ರೂವ್ ಮಾಡ್ಲಿಕ್ಕೆ ಕೊಟ್ರೆ ವಿ ವಿಲ್ ಬಿ ಆಡಿಂಗ್
ಸೊ ಸಾಕಷ್ಟು ಅವಕಾಶಗಳು ನಾವು ಕೊಡ್ತೀವಿ. ಉದಾಹರಣೆಗೆ August 5th ನಿಮ್ಗೆ ಕರಡು ಮತದಾರರ ಪಟ್ಟಿ ಬಂದ್ರೆ ಮುಂದೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೈ ಬಿಟ್ಟು ಹೋಗಿದೆ ಅಂತ ಅನ್ಕೊಳ್ಳಿ. ಸಪೋಸ್ ತಾವು ಎನ್ಯುಮರೇಷನ್ ಫಾರ್ಮ್ ಕೊಡಕ್ ಆಗ್ಲಿಲ್ಲ ಅಥವಾ ಕೊಟ್ರು ಏನೋ ಒಂದು ಲೋಪದೋಷ ಆಗಿದೆ ಅಂದ್ರೂ ತಾವು ಅಪೀಲ್ ಹೋಗ್ಬಹುದು. 3 ಹಂತದಲ್ಲಿ ಅಪೀಲ್ ಹೋಗ್ಬಹುದು. ಒಂದು ನಿಮ್ಮ ಕ್ಷೇತ್ರ ಮಟ್ಟದಲ್ಲಿ ಒಬ್ಬ AER ಇರ್ತಾರೆ, ಅವ್ರ ಹತ್ರ ಹೋಗ್ಬೋದು. ಇಲ್ಲ ಅವ್ರು ಸರಿಯಾಗಿ ಮಾಡಿಲ್ಲ ಅಂದ್ರೆ DC ಅವ್ರ ಹತ್ರ ಒಂದು ಅಪೀಲ್ ಆಗ್ಬೋದು, ಇಲ್ಲ ಅಂದ್ರೆ CEO. ಸೊ ಇನಫ್ ಆಪರ್ಚುನಿಟಿ ಕೊಟ್ಟಾದ ಮೇಲೇನು ತಾವು ಸರಿಯಾದ ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಅದನ್ನು ರಿಮೂವ್ ಮಾಡುವ ಸಾಧ್ಯತೆ ಇರುತ್ತದೆ. ಮತ್ತೆ ಎನ್ಯುಮರೇಷನ್ ಫಾರ್ಮ್ ಯಾರ್ಯಾರು ಮತ್ತೆ ವಾಪಸ್ ಕೊಡ್ಲಿಲ್ಲ, ಉದಾಹರಣೆಗೆ ಆಬ್ಸೆಂಟಿ ವೋಟರ್ಸ್ ಇರ್ಬೋದು, ಶಿಫ್ಟೆಡ್, ಡೆತ್, ಇಂಥವರನ್ನು ನಾವು ರಿಮೂವ್ ಮಾಡ್ತೀವಿ. ಸೊ ಇವತ್ತು ಈ ಪ್ರಕ್ರಿಯೆಯನ್ನು ನಾವು ಇಡೀ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭ ಮಾಡಿದ್ವಿ. ನಿನ್ನೆಯಿಂದ ಕೂಡ ಪ್ರಿಂಟೆಡ್ ಫಾರ್ಮ್ಸ್ ನಮ್ಗೆ ತಲುಪಿದೆ. BLOs ಇವತ್ತು ಫೀಲ್ಡ್ ಅಲ್ಲಿ ಇದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರತಿಯೊಂದು ಹೋಗ್ಲಿ ಕೂಡ ಒಬ್ಬ ನೋಡಲ್ ಅಧಿಕಾರಿಯನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ನೇಮಕ ಮಾಡಿದ್ವಿ. ಅವರು ಕೂಡ ಫೀಲ್ಡ್ ಅಲ್ಲಿ ಇದ್ದು ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಿದ್ದಾರೆ ಮತ್ತು BLOs ಗೆ ನೇರವಾಗಿ ನಾವೇ ಮಾತಾಡಿದ್ವಿ. ಇದೆಲ್ಲ ಕೂಡ ECI ಇಂದ CEO ಆಫೀಸ್ ಇಂದ ಟ್ರ್ಯಾಕ್ ಮಾಡ್ತಿದ್ದಾರೆ. ಅವರಿಗೆ ಒಂದು ಅಪ್ಲಿಕೇಶನ್ ಇದೆ, ಎಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ವಾಪಸ್ ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಅವರು ಫೋಟೋ ಹೊಡೆದು ಅಪ್ಲೋಡ್ ಮಾಡಬೇಕು. ಸೊ ಅದು ಎಷ್ಟು ಡಿಜಿಟಲೈಸ್ ಆಗಿದೆ ಪ್ರತಿಯೊಂದು ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದೀವಿ. ಸೊ ಸಾರ್ವಜನಿಕರಲ್ಲಿ ಮತ್ತು ವಿಶೇಷವಾಗಿ ಪೊಲಿಟಿಕಲ್ ಪಾರ್ಟೀಸ್, ನ್ಯಾಷನಲ್ ರೆಕಗ್ನೈಸ್ಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ BLAs ಅನ್ನು ನಾವು ಈಗಾಗಲೇ ನೇಮಕ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ 2627 ಪೋಲಿಂಗ್ ಬೂತ್ಸ್ ಅಲ್ಲಿ ಕೂಡ BLAs ಅನ್ನು ಅಪಾಯಿಂಟ್ ಮಾಡಿದ್ದಾರೆ ಮೇಜರ್ ಪೊಲಿಟಿಕಲ್ ಪಾರ್ಟೀಸ್. ಅವ್ರಿಗೆ ಕೂಡ June 8 ನಾವು ಒಂದು ವರ್ಕ್ಶಾಪ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಮೀಡಿಯಾ ಒಂದು ಕೂಡ ವರ್ಕ್ಶಾಪ್ ಮಾಡಿದ್ವಿ. ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅಥವಾ ಮತ್ತೆ ವಾಪಸ್ ಕಲೆಕ್ಟ್ ಮಾಡೋದ್ರಲ್ಲಿ ಇಶ್ಯೂಸ್ ಇದ್ರೆ ಅವ್ರು ನಮ್ಗೆ ತಿಳಿಸ್ಬೋದು. ಸೊ ಎಲ್ಲರನ್ನು ಸೇರಿ ಈ ಒಂದು ಪ್ರಕ್ರಿಯೆಯನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.